ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇಶಾದ್ಯಂತ ನೀಟ್ ಪರೀಕ್ಷೆ ರದ್ದಾಗಿದೆ. ಇದರ ಬೆನ್ನಲ್ಲೇ ರಾಯಚೂರಿನಲ್ಲಿ ಕೇಂದ್ರದ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡುವುದರ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ, ಕೇಂದ್ರ ಸರ್ಕಾರದ ಲೋಪ, ಬಡ ವಿದ್ಯಾರ್ಥಿಗಳ ಜೊತೆ ಕೇಂದ್ರ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಡಿಸಿ ಮೂಲಕ ಕೇಂದ್ರ ಶಿಕ್ಷಣ ಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಪ್ರತಿಭಟನೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ವಿದ್ಯಾರ್ಥಿಗಳನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ದೇಶಾದ್ಯಂತ ವಿದ್ಯಾರ್ಥಿಗಳು ಆಕ್ರೋಶಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಇವತ್ತು ರಾಯಚೂರು ನಗರದಲ್ಲಿರುವಂತಹ ಟಿಪ್ಪು ಸುಲ್ತಾನ್ ಗಾರ್ಡನ್ ಅಲ್ಲಿ ಕೂಡ ಇವತ್ತು ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಇಳಿದಿದ್ದಾರೆ. ಯಾಕಂದ್ರೆ ಇಲ್ಲಿ ನೀಟ್ ಪರೀಕ್ಷೆ ಬರೆದವರು ಮತ್ತೆ ಇವಾಗ ಸೆಕೆಂಡ್ ಇಯರ್ PUC ಇರುವಂತಹ ಸೈನ್ಸ್ ವಿದ್ಯಾರ್ಥಿಗಳು ಕೂಡ ನೇರವಾಗಿ ಪ್ರತಿಭಟನೆಗೆ ಇಳಿದಿರುವಂಥದ್ದು. ಏನು ಇವರಿಗೆ ಮುಂದಿನ ದಿನಗಳಲ್ಲಿ ಇಲ್ಲಿವರೆಗೂ ಕೂಡ 2 ಬಾರಿ ಕೂಡ ಏನೋ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದರೂ ಕೂಡ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಯಾಕೆ, ವಿದ್ಯಾರ್ಥಿಗಳಲ್ಲಿ ಜೀವನದಲ್ಲಿ ಕೂಡ ಚೆಲ್ಲಾಟ ಆಡ್ತಾ ಇರುವಂತದ್ದು. ಇದರಿಂದಾಗಿ ಏನು NTA ರದ್ದುಗೊಳಿಸಬೇಕು, ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಕೂಡ ಒಂದು ಚೆಲ್ಲಾಟವಾಡ್ತಾ ಇದೆ ಕೇಂದ್ರ ಸರ್ಕಾರ, ಇದರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥದ್ದು ವಿದ್ಯಾರ್ಥಿಗಳು ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಇದರಿಂದಾಗಿ ನೀಟ್ ಪರೀಕ್ಷೆಯನ್ನು ಇಂಥ ಆಗಿರುವಂತಹ ಲೀಕ್ ಆಗಿರುವಂಥವ್ರ ಮೇಲೆ ಕೂಡ ಕಠಿಣ ಕ್ರಮವನ್ನು ಕೂಡ ಕೈಗೊಳ್ಳಬೇಕು. ಅವರ ವಿರುದ್ಧ ಸರಿಯಾದ ರೀತಿಯಾದಂಥ ಕ್ರಮ ಕೇಂದ್ರ ಸರ್ಕಾರ ಕೈಗೊಳ್ಳಬೇಕು. ಪದೇ ಸರ್ಕಾರಗಳು ಈ ರೀತಿ ಯಾಕೆ ಆಗ್ತಾ ಇರೋದು ಇಲ್ಲಿ ವಿದ್ಯಾರ್ಥಿಗಳು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ವಿದ್ಯಾರ್ಥಿ ಸಂಘಟನೆಯವರು ಕೂಡ ಇದ್ದಾರೆ. ಮೇಡಮ್, ಇವಾಗ ನೀಟ್ ಪರೀಕ್ಷೆಯನ್ನು ಲೀಕ್ ಮಾಡಿರುವಂಥದ್ದು ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇರುವಂಥದ್ದು ಯಾಕೆ ಅಂತ? ಸರ್, ಯಾಕೆ ಅನ್ನೋದಕ್ಕೆ ಅವರೇ ಉತ್ತರ ಕೊಡಬೇಕು ಸರ್. ಬಟ್ ಯಾಕೆ ಅನ್ನೋದು ಇಡೀ ದೇಶದ ಜನತೆಗೆ ಸುಸ್ಪಷ್ಟ ಆಗ್ತಾ ಇದೆ. 2024 NTA ಮೂಲಕ ಭಾಳ ದೊಡ್ಡ ಹಗರಣ ನಡೀತು ಸರ್. 67 ಜನ ಔಟ್ ಬಂದರು. ಇಡೀ ದೇಶಕ್ಕೆ ಶಾಕಿಂಗ್ ಅದು. ನೀಟ್ ಅಂತ ಪರೀಕ್ಷೆಯಲ್ಲಿ ಹಗಲು ರಾತ್ರಿ ಶ್ರಮ ಹಾಕಿದ್ರು ಕೂಡ 2013 ಒಬ್ಬರೋ ಇಬ್ಬರು ರ್ಯಾಂಕ್ ಬರೋಲ್ಲಿ 67 ಜನ, ಅದು ಕೂಡ ಸೆಲೆಕ್ಟಿವ್ ಕೋಚಿಂಗ್ ಮಾಫಿಯಾಗಳಿಂದ ಬರ್ತಾರೆ ಅಂತ ಹೇಳಿದ್ರೆ ಸುಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕೆ ಹಗರಣ ನಡೀತಾ ಇದೆ ಅಂತ. ಇಡೀ ದೇಶದಲ್ಲಿ ಒಂದೇ ಕೂಗು ಎದ್ದಿರೋದು ಸರ್, ಪದೇ NTA ಎಕ್ಸಾಮಿನೇಷನ್ ನಡೆಸೋದಕ್ಕೆ ಅಯೋಗ್ಯ, ಅದರಲ್ಲಿ ಭ್ರಷ್ಟಾಚಾರ ನಡೆಸ್ತಾ ಇದೆ, ಅದನ್ನು ರದ್ದುಗೊಳಿಸಿ ಅಂತ. ಇಷ್ಟೆಲ್ಲ ಎಕ್ಸಾಂಪಲ್ಗಳು ಸಿಕ್ಕ ಮೇಲೂ ಕೂಡ ಕೇಂದ್ರ ಸರ್ಕಾರ ಯಾಕೆ NTA ಮುಂದುವರಿಸ್ತಾ ಇದೆ ಅನ್ನೋದು ನಮ್ಮ ಬಹುದೊಡ್ಡ ಪ್ರಶ್ನೆ. ಅಷ್ಟೇ ಅಲ್ಲ, ಈ ಕೂಡಲೇ ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟ ಆಡೋದನ್ನು ಬಿಟ್ಟು ಸರ್, ಅವ್ರು ಸುಸೈಡ್ ಮಾಡಿಕೊಂಡ್ರೆ ಅದು ಅವ್ರು ಮಾಡ್ಕೊಂಡಿರೋ ಸಾವಲ್ಲ ಸರ್, ಇದು ಕೊಲೆ. ವ್ಯವಸ್ಥಿತವಾಗಿ ಸರ್ಕಾರಗಳೇ NTA ಮಾಡ್ತಾ ಇರೋ ಕೊಲೆ ಇದು. ಈ ಕೂಡಲೇ NTA ರದ್ದುಗೊಳಿಸಬೇಕು, ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕು ಸರ್. ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಅಮ್ಮ, ಇವಾಗ ನೀಟ್ ಪರೀಕ್ಷೆಯನ್ನು ಬರೆದಿದ್ದೀರಿ, ಎಷ್ಟನೇ ಸಲ ಬರೆಯೋದು ಅಂತ? ನಾನು ಬರೆಯೋದು ಇದೆ ಮೊದಲನೇ ಸಲ. ನಮಗಿಂತ ಸೀನಿಯರ್ಸು ಬರೆದಿದ್ದಾರೆ, ನಮ್ಮ ಕಾಲೇಜಿಂದನೇ ಎಷ್ಟೋ ಜನ ಬರೆದಿದ್ದಾರೆ. ಇವಾಗ ಅವ್ರ ಜೀವನ ಏನು, ಅವರು ಅವ್ರ ಮನೆಗೆ ಎಷ್ಟೋ ಬಡತನ ಇದ್ದರೂ ಕೂಡ ಅವ್ರ ಮನೆಗೆ ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಅಂತೇಳಿ ಎಷ್ಟೋ ಲಕ್ಷಾನುಗಟ್ಟಲೆ ಕಟ್ಟಿ ಲಾಂಗ್ ಟರ್ಮ್ ಹೋಗಿದ್ದೆ ನೀಟ್ ಎಕ್ಸಾಮ್ ಅಟೆಂಡ್ ಮಾಡಿದ್ದಾರೆ. ಅವ್ರ ಜೀವನ ಏನು? ಈ ಥರ ಈಗ ಸರ್ಕಾರ ಪ್ರತಿ ಸಲ ಇದೇ ಥರ ಕ್ವಶನ್ ಪೇಪರ್ ಲೀಕ್ ಮಾಡ್ತಾ ಹೋದರೆ ನಮ್ಮ ಜೀವನ, ವಿದ್ಯಾರ್ಥಿಗಳ ಜೀವನ ಏನು ಅಂತೇಳಿ ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡ್ತಿರೋದು. ಮತ್ತು ಈ ಕ್ವಶನ್ ಪೇಪರ್ ಲೀಕ್ ಆಗೋಕ್ಕೆ ಕಾರಣ ಯಾರಿದ್ದಾರೆ ನೋಡಿ, ಅವ್ರು ಸರಿಯಾದ ಶಿಕ್ಷೆ ಕೊಡಲೇಬೇಕಂತೇಳಿ ಈ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀವಿ. ಇದಿಷ್ಟು ಇಲ್ಲಿರುವಂಥ ವಿದ್ಯಾರ್ಥಿಗಳ ಮಾತು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.